ಇವತ್ತು ಬಂಗುಡೆ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. 1 kg ಅಷ್ಟು ಬಂಗುಡೆ ಮೀನು ಉಂಟು ನೋಡಿ, ಒಳ್ಳೆ ಫ್ರೆಶ್ ಇದೆ ಮೀನು. ಈ ಥರ ಮೀನು ಸಿಕ್ಕುವಾಗ ಪುಳಿ ಮುಂಚಿ ಮಾಡಿದರೆ ಸೂಪರ್ ಆಗುತ್ತೆ. 1 ಇಡೀ ಈರುಳ್ಳಿ ಮೀಡಿಯಮ್ ಸೈಜ್ ಇದ್ದು, ಸಣ್ಣ ತುಂಡು ಹುಣಸೆ ಹುಳಿ, ಹಾಗೆ 2 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕಿಕೊಳ್ಳಿ. ಹಾಗೆ ಇಲ್ಲಿ ಫಿಶ್ ಕರಿ ಮಸಾಲವನ್ನು ಹಾಕ್ತಾ ಇದ್ದೇನೆ. 50 ಗ್ರಾಮಿನಷ್ಟು ಹಾಕ್ತಾ ಇದ್ದೇನೆ. 1 kg ಮೀನಿಗೆ 40ರಿಂದ 50 ಗ್ರಾಮ್. ಟೇಬಲ್ ಸ್ಪೂನಲ್ಲಿ 5 ಟೇಬಲ್ ಸ್ಪೂನ್ ಹಾಕಿದರೆ ಆಯಿತು. ಈ ಚಮಚದಲ್ಲಿ 5 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ತೆಂಗಿನೆಣ್ಣೆಗೆ ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚಿಕ್ಕದಾದರೆ 1 ಹಾಕಿ, ದೊಡ್ಡದಾದರೆ ಅರ್ಧ ಸಾಕು. ಅರ್ಧ ಮಸಾಲೆ ರುಬ್ಬಲಿಕ್ಕೆ, ಅರ್ಧ ಈಗ ಫ್ರೈ ಮಾಡಲಿಕ್ಕೆ ತಗೊಂಡ್ರೆ ಆಯಿತು. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ರುಬ್ಬಿರುವ ಮಸಾಲೆಯನ್ನು ಹಾಕಿದರೆ ಆಯಿತು. ಈಗ ಇದಕ್ಕೆ ಜಾರ್ ತೊಳೆದ ನೀರನ್ನು ಹಾಕಿ ಮಸಾಲೆಯ ಹದವನ್ನು ಸರಿ ಮಾಡಿದರೆ ಆಯಿತು. ತುಂಬ ತೆಳು ಮಾಡಬೇಡಿ, ಪುಳಿ ಮುಂಚೆ ಸ್ವಲ್ಪ ಗಟ್ಟಿದ್ದು ಒಳ್ಳೆಯದಾಗ್ತದೆ. ತುಂಬ ತೆಳು ಆದಷ್ಟು ಒಳ್ಳೆಯದಾಗೋದಿಲ್ಲ. ಅದಕ್ಕೆ ನಾನು ಟೊಮೆಟೊ ಹಾಕಿದ್ದು ರುಬ್ಬುವಾಗ, ಸ್ವಲ್ಪ ನಿಮಗೆ ಮಸಾಲ ಸ್ವಲ್ಪ ಗಟ್ಟಿ ಸಿಗ್ತದೆ ಅಂತ, ಸ್ವಲ್ಪ ದಪ್ಪ ಸಿಗ್ತದೆ ಅಂತ ಹೇಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಮಸಾಲೆಯನ್ನು ಒಂದು ಕುದಿ ಬರಿಸಬೇಕು. ನಂತರ ಬಂಗುಡೆ ಮೀನನ್ನು ಹಾಕಿದರೆ ಆಯಿತು. ಬೂತಾಯಿ ಮೀನು ಸಹ ಹಾಕ್ಬೋದು, ಯಾವ ಮೀನು ಸಹ ಹಾಕ್ಬೋದು, ಒಳ್ಳೆ ಟೇಸ್ಟ್ ಆಗ್ತದೆ. ಸೊ ಇದನ್ನು ಹಾಕಿ ಒಳ್ಳೆ ಬೇಯುವವರೆಗೆ ಇದನ್ನು ಕುದಿಸಿದರೆ ಒಳ್ಳೆ ಸೂಪರ್ ಆಗಿರುವಂಥ ಮೀನು ಪುಳಿ ಮುಂಚಿ ರೆಡಿ.